ಶಿವಾಜಿ ಮಹಾರಾಜರನ್ನ ಯುದ್ಧದಲ್ಲಿ ಸೋಲಿಸುವುದಂತೂ ದೂರದ ಮಾತಾಗಿತ್ತು. ಹೀಗಾಗಿ ಮೊಘಲ್ ದೊರೆ ಔರಂಗಜೇಬ ಶಿವಾಜಿಯನ್ನ ಕೊಲ್ಲಲು ಹಲವಾರು ಕುತಂತ್ರಗಳನ್ನ ಹೆಣೆದಿದ್ದ. ಆದರೂ ಕೂಡ ಶಿವಾಜಿಯನ್ನ ಮುಟ್ಟಲು ಔರಂಗಜೇಬನಿಂದ ಸಾಧ್ಯವೇ ಆಗುವುದಿಲ್ಲ. ಆದರೂ ಶಿವಾಜಿ ಕೇವಲ 50 ವರ್ಷದ ಆಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ. ಹಾಗಾದ್ರೆ ಒಬ್ಬ ಧೀರ ಶೂರ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದಾದ್ರೂ ಹೇಗೆ ಅನ್ನುವುದು ಹಲವಾರು ಜನರಿಗೆ ಈಗಲೂ ಕೂಡ ಒಂದು ಬಿಡಿಸಲಾದಂತಹ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಕೆಲವರು ಶಿವಾಜಿಯ ಸಾವನ್ನ ಸ್ವಾಭಾವಿಕ ಸಾವು ಎಂದು ಕರೆದರೆ, ಇನ್ನು ಕೆಲವರು ಇದರ ಹಿಂದೆ ಸ್ವಂತ ಶಿವಾಜಿಯ ಆಸ್ಥಾನದಲ್ಲಿ ಇದ್ದಂತಹ ಮಂತ್ರಿಗಳ ಕುತಂತ್ರ ಅನ್ನುತ್ತಾರೆ. ಇನ್ನು ಕೆಲವರು ಶಿವಾಜಿಯ ಎರಡನೇ ಹೆಂಡತಿ ಸೋಯರಾಬಾಯಿ ವಿಷ ಕೊಟ್ಟು ಶಿವಾಜಿಯನ್ನ ತಮ್ಮ ಕೈಯಾರ ಕೊಂದಳು ಎನ್ನುವ ಇನ್ನೊಂದು ತರ್ಕವಿದೆ. ಹಾಗಾದ್ರೆ ಶಿವಾಜಿಯ ಆ ನಿಗೂಢ ಸಾವಿಗೆ ಕಾರಣ ಏನು ಅನ್ನುತ್ತಾ ಹುಡುಕುತ್ತಾ ಹೋದ್ರೆ ಇನ್ನೂ ಹಲವಾರು ನಿಗೂಢ ರಹಸ್ಯಗಳು ಬಯಲಿಗೆ ಬರುತ್ತವೆ. ಬನ್ನಿ, ಆ ಎಲ್ಲ ರಹಸ್ಯಗಳನ್ನ, ಆ ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಭಾರತ ದೇಶದ ಇತಿಹಾಸದ ವೀರಾದಿ ವೀರ ಮತ್ತು ಶೂರಾದಿ ಶೂರರ ಪಟ್ಟಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹೆಸರು ಅಗ್ರ ಪಂಕ್ತಿಯಲ್ಲಿ ಕಾಣಿಸುತ್ತದೆ. ಶಿವಾಜಿ ಮರಾಠ ಸಾಮ್ರಾಜ್ಯಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಸಾಮ್ರಾಜ್ಯ ಕಟ್ಟಿದರು ಎಂದು ಜನಮಾನಸವಲ್ಲದೆ ಅನೇಕ ಇತಿಹಾಸಕಾರರು ಇದನ್ನ ನಮೂದಿಸುತ್ತಾರೆ. ಇಡೀ ದೇಶ ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾಗಿದ್ದಾಗ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಮಹಾರಾಷ್ಟ್ರದಲ್ಲಿ ಸ್ವ ಸಾಮರ್ಥ್ಯದಿಂದ ತಮ್ಮ 16ನೇ ವಯಸ್ಸಿನಲ್ಲಿಯೇ ಪ್ರವರ್ಧಮಾನಕ್ಕೆ ಬಂದು ಮುಸಲ್ಮಾನರಿಗೆ ಸೆಡ್ಡು ಹೊಡೆದು ಮೊದಲ ಯುದ್ಧ ಗೆದ್ದು ಹಿಂದವಿ ಸ್ವರಾಜ್ಯದ ಕನಸನ್ನ ನನಸು ಮಾಡಿದ ಶಿವಾಜಿ ಮಹಾರಾಜರ ಆಗಮನವಾಗಿದ್ದೇ ಇದ್ದಿದ್ದರೆ ಬಹುಶಃ ಇಡೀ ಭಾರತ ಅಂದೇ ಇಸ್ಲಾಮೀಕರಣವಾಗುತ್ತಿತ್ತು ಅನ್ನುವುದರಲ್ಲಿ ಅತಿಶಯೋಕ್ತಿ ಇಲ್ಲ. ಹಾಗೆಯೇ 2014ರಲ್ಲಿ ಮೋದಿ ದೇಶದ ಪ್ರಧಾನಮಂತ್ರಿ ಆಗದೇ ಇದ್ದಲ್ಲಿ ಇನ್ನೇನಾಗುತ್ತಿತ್ತೋ ಗೊತ್ತಿಲ್ಲ. ಇಸ್ಲಾಮೀಕರಣ ವಿರುದ್ಧ ತಡೆತೊಟ್ಟಿ ನಿಂತು ಧರ್ಮ ಪ್ರತಿಷ್ಠಾಪನೆಗಾಗಿ ಸದಾ ಖಡ್ಗ ಝಳಪಿಸುತ್ತಲೇ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸಿ ಶಿವಾಜಿ ಮಹಾರಾಜರು ಹಿಂದೂಗಳ ಹೃದಯದಲ್ಲಿ ಶಾಶ್ವತವಾಗಿ ಸಾಮ್ರಾಟ ಅನಿಸಿಕೊಂಡಿದ್ದರು. ಮಹಾರಾಷ್ಟ್ರ ರಾಜ್ಯದ ಪುಣೆ ಹತ್ತಿರ ಇರುವ ಶಿವನೇರಿಯಲ್ಲಿ ಶಿವಾಜಿ ಭೋಸಲೆ ಮತ್ತು ಜೀಜಾಬಾಯಿ ದಂಪತಿಗಳ ಮುದ್ದಿನ ಮಗನಾಗಿ ಫೆಬ್ರವರಿ 19, 1690ರಲ್ಲಿ ಶಿವಾಜಿ ಮಹಾರಾಜ್ ಜನಿಸುತ್ತಾರೆ. ಶಿವಾಜಿಯು ಮೂಲತಃ ಮರಾಠಿಗನಾದರೂ ಶಿವಾಜಿಗೂ ಬೆಂಗಳೂರಿಗೂ ನಂಟಿತ್ತು ಎಂಬುದು ನಿಜಕ್ಕೂ ಅಚ್ಚರಿಯ ವಿಷಯವೇ ಸರಿ. ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನ ಬಳಿ ಸಾಮಂತರಾಗಿ 1632ರಲ್ಲಿ ಬೆಂಗಳೂರಿಗೆ ಬರುತ್ತಾರೆ ಮತ್ತು ಸುಮಾರು 25 ವರ್ಷಗಳು ಇಲ್ಲೇ ಇರುತ್ತಾರೆ. ಹೀಗಾಗಿ ಶಿವಾಜಿಯು ಸಹ ಅನೇಕ ಬಾರಿ ಬೆಂಗಳೂರಿಗೆ ಬಂದಿದ್ದರು. ಅವರ ಬಾಲ್ಯದ ಶಸ್ತ್ರಾಭ್ಯಾಸವು ಇಲ್ಲಿಯೇ ನಡೆದಿತ್ತು ಮತ್ತು ಬೆಂಗಳೂರಿನ ಇಂದಿನ ಚಿಕ್ಕಪೇಟೆ ಪ್ರದೇಶದ ಗೌರಿ ಮಹಲ್ ಅರಮನೆಯಲ್ಲಿಯೇ 12ನೇ ವರ್ಷದ ಶಿವಾಜಿಯ ಮದುವೆ ಸಾಯಿಬಾಯಿ ಜೊತೆ ಎಂಬುವರೊಂದಿಗೆ ನಡೆದಿತ್ತು. ಇಂದಿನ ಚಿಕ್ಕಪೇಟೆಯ ವಿಜಯಲಕ್ಷ್ಮಿ ಚಿತ್ರಮಂದಿರವೇ ಆಗ ಗೌರಿ ಅರಮನೆಯಾಗಿತ್ತು ಎನ್ನುತ್ತಾರೆ ಹಲವಾರು ಇತಿಹಾಸಕಾರರು. ಶಿವಾಜಿ ಕೆಲವು ವರ್ಷ ಬೆಂಗಳೂರಿನಲ್ಲಿ ಇದ್ದರೂ ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಂಡ ನಂತರ ಇಂದಿನ ಕರ್ನಾಟಕದಲ್ಲಿನ ಅನೇಕ ಪ್ರದೇಶಗಳನ್ನ ತಮ್ಮ ರಾಜ್ಯಕ್ಕೂ ಕೂಡ ಸೇರಿಸಿಕೊಂಡಿದ್ದರು. ಹೀಗಾಗಿ ಅವರಿಗೆ ಕನ್ನಡವು ಬರುತ್ತಿದ್ದ ಕಾರಣ ಅವರು ಚಲಾವಣೆಗೆ ತಂದ ನಾಣ್ಯಕ್ಕೆ ಹೊನ್ನು ಮತ್ತು ಕೃಷಿಕರನ್ನ ರೈಯತ್ ಎಂದೇ ಕರೆಯುತ್ತಿದ್ದರು. ಬೆಂಗಳೂರಿನಲ್ಲಿ ಗೌರಿ ಮಹಲ್, ಗವಿಗಂಗಾಧೇಶ್ವರ ದೇವಸ್ಥಾನ ಸಮೀಪದ ಗೋಸಾಯಿ ಮಠ ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನ ಇವೆಲ್ಲವೂ ಮರಾಠರ ಸಮಯದಲ್ಲೇ ನಿರ್ಮಾಣಗೊಂಡಿದ್ದವು. ಬೆಂಗಳೂರಿನ ಹೃದಯ ಭಾಗದಲ್ಲಿ ಮರಾಠಿಗರೇ, ಅದರಲ್ಲೂ ದರ್ಜಿಗಳೇ ಹೆಚ್ಚಾಗಿ ವಾಸಿಸುತ್ತಿದ್ದ ಪ್ರದೇಶವನ್ನ ಶಿವಾಜಿನಗರ ಎಂಬುದಾಗಿ ನಾಮಕರಣ ಮಾಡಲಾಗಿತ್ತು. ಬೆಂಗಳೂರು ಮಹಾನಗರ ಪಾಲಿಕೆ ಸದಾಶಿವನಗರ ಈಜುಗೊಳದ ಮುಂದೆ ಶಿವಾಜಿಯ ಪ್ರತಿಮೆಯನ್ನ ನಿರ್ಮಿಸಿ ಬೆಂಗಳೂರಿಗೂ ಶಿವಾಜಿಗೂ ಇರುವ ಸಂಬಂಧವನ್ನ ನೆನಪಿಸುವಂತೆ ಮಾಡಿದ್ದಾರೆ. ತಂದೆಯವರ ಮರಣ ನಂತರ ಶಿವಾಜಿ ಮತ್ತಷ್ಟು ಚುರುಕಾಗಿ ಸದ್ದಿಲ್ಲದೆ ತನ್ನ ಸೈನ್ಯದ ಶಕ್ತಿಯನ್ನ ಬಲಪಡಿಸಿ ಶತ್ರುಗಳ ಮೇಲಿಂದ ಮೇಲೆ ದಾಳಿಯನ್ನ ಆರಂಭಿಸುತ್ತಾರೆ. ಇದರಿಂದ ಬಿಜಾಪುರದ ಆದಿಲ್ ಶಾಗಳು ಕಂಗಾಲಾಗಿ ಹೋಗುತ್ತಾರೆ. ಮುಂದೆ ಅವರು ಅಫ್ಜಲ್ ಖಾನ್ ಎನ್ನುವ ವ್ಯಕ್ತಿಯನ್ನ ಸಂಧಾನ ಮಾಡಿಕೊಳ್ಳಲು ಶಿವಾಜಿ ಬಳಿ ಹೊಂಚು ಹಾಕಿ ಕಳಿಸುತ್ತಾರೆ. ಪ್ರತಾಪ್ಗಢನ ತಪ್ಪಲಿರುವ ಶಾಮಿಯಾನದಲ್ಲಿ ಶಿವಾಜಿ ಮಹಾರಾಜ್ ಮತ್ತು ಅಫ್ಜಲ್ ಖಾನ್ ನಡುವೆ ಸಭೆ ಏರ್ಪಡಿಸಿ ಅವರಿಬ್ಬರು ತಲಾ 10 ವೈಯಕ್ತಿಕ ಅಂಗರಕ್ಷಕರನ್ನು ಮಾತ್ರ ಕರೆದು
ಕರೆತರಬೇಕೆಂದು ಅವರೆಲ್ಲರೂ ನಿಶಸ್ತ್ರಧಾರಿಗಳಾಗಿ ಬರಬೇಕೆಂದು ಪರಸ್ಪರ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಆದಾಗ್ಯೂ ವಿಶ್ವಾಸಘಾತನಾಗಿದ್ದ ಅಫ್ಜಲ್ ಖಾನ್ ತನ್ನ ಕೋಟ್ ನಲ್ಲಿ ಕಟ್ಯಾರ್ ಅಂದ್ರೆ ಸಣ್ಣ ಚಾಕುವನ್ನ ಮರೆಮಾಚಿ ಇಟ್ಟುಕೊಂಡು ಬರುತ್ತಾನೆ. ಇದಕ್ಕೆ ಪ್ರತಿಯಾಗಿ ಶಿವಾಜಿಯು ಕೂಡ ತಮ್ಮ ಬಟ್ಟೆಯ ಒಳಗಡೆ ರಕ್ಷಾ ಕವಚವನ್ನ ಧರಿಸಿ ಒಂದು ಕೈಯಲ್ಲಿ ಮರೆಮಾಚುವ ವಾಗನಖಾವನ್ನ ಹಿಡಿದುಕೊಂಡು ಬರುತ್ತಾರೆ. ವಾಗನಖಾವ ಅಂದ್ರೆ ಹುಲಿಯ ಉಗುರಿನ ಹಾಗೆ ಇರುವ ಒಂದು ಅಸ್ತ್ರವಾಗಿರುತ್ತದೆ. ಅವರಿಬ್ಬರಿಗೂ ಗುಡಾರದೊಳಗೆ ಬಂದಾಗ 7 ಅಡಿ ಎತ್ತರದ ದೈತ್ಯ ಅಫ್ಜಲ್ ಖಾನ್ ಸಾಧಾರಣ ಎತ್ತರದ ಶಿವಾಜಿಯನ್ನ ಸ್ನೇಹದ ಪ್ರತಿಕಾರವಾಗಿ ಅಪ್ಪಿಕೊಳ್ಳಲು ಮುಂದೆ ಬರುತ್ತಾರೆ. ಈ ಸಂದರ್ಭದಲ್ಲಿ ದುಷ್ಟನಾದಂತಹ ದೈತ್ಯ ಕಾಯ ಅಫ್ಜಲ್ ಖಾನ್ ಕೃಷಕಾಯ ಶಿವಾಜಿಯನ್ನ ತನ್ನ ಹಿಡಿತದಿಂದ ಬಂಧಿಸಿ ಮತ್ತೊಂದು ಕೈಯಿಂದ ಅಡಗಿಸಿಟ್ಟುಕೊಂಡಿದ್ದ ಚಾಕುವಿನಿಂದ ಶಿವಾಜಿಯನ್ನ ಬೆನ್ನಿಗೆ ಇರಿಯಲು ಪ್ರಯತ್ನಿಸುತ್ತಾನೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಬಟ್ಟೆಯ ಒಳಗೆ ಧರಿಸಿದ್ದ ರಕ್ಷಾ ಕವಚವನ್ನ ಅವನ ಪ್ರಾಣವನ್ನ ಉಳಿಸಿದ್ರೆ ಅದಕ್ಕೆ ಪ್ರತಿಕಾರದಂತೆ ಶಿವಾಜಿಯು ಸಹ ತಮ್ಮ ಕೈಯಲ್ಲಿದ್ದ ವಾಗಾನಕದಿಂದ ಅಂದ್ರೆ ಲೋಹದಿಂದ ತಯಾರು ಮಾಡಿದ ಹುಲಿಯ ಉಗುರು ನಿಂತಿರುವ ಆಯುಧದಿಂದ ಅಫ್ಜಲ್ ಖಾನ್ನ ಹೊಟ್ಟೆಯನ್ನ ಸೀಳಿ ಬಿಡುತ್ತಾನೆ. ಅಫ್ಜಲ್ ಖಾನ್ ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾನೆ. ಮುಂದೆ ಶಿವಾಜಿಯ ದರ್ಬಾರು ಇನ್ನು ಮುಂದೆ ಬರುತ್ತದೆ. ಹೀಗಾಗಿ ಮುಂದೆ ನೌಕಾದಳದಲ್ಲಿ ತಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು 1664ರಲ್ಲಿಯೇ ಶಿವಾಜಿ ಮೊಘಲ್ ವ್ಯಾಪಾರದ ಕೇಂದ್ರ ಬಂದರು ನಗರ ಸೂರತ್ ಅನ್ನ ವಶಪಡಿಸಿಕೊಳ್ಳುತ್ತಾರೆ. ಇದರಿಂದ ಕೋಪಗೊಂಡ ಔರಂಗಜೇಬ್ ಶಿವಾಜಿಯನ್ನ ಬಗ್ಗು ಬಡಿಯಲು ರಾಜಪೂತ ದೊರೆ ಮಿರ್ಜಾ ರಾಜಾ ಸಿಂಗ್ ಅವರನ್ನ ಸುಮಾರು 15,000 ಸೈನ್ಯದೊಂದಿಗೆ ಕಳಿಸಿಕೊಡುತ್ತಾನಾದರೂ ಶಿವಾಜಿಯ ಸೈನ್ಯದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ. ಅದಕ್ಕಾಗಿ 1666ರಲ್ಲಿ ಔರಂಗಜೇಬ್ ಶಿವಾಜಿಯನ್ನ ತನ್ನ ನ್ಯಾಯಾಲಯಕ್ಕೆ ಕರೆಸಿಕೊಂಡು ಅನಾಗರಿಕವಾಗಿ ಶಿವಾಜಿಯನ್ನ ಬಂಧಿಸಿ ಆಗ್ರಾದ ಕೋತ್ವಾಲ್ ಫೌಲಾದ್ ಖಾನ್ ಅವನ ಕಾವಲಿನಲ್ಲಿ ಗೃಹ ಬಂಧನದಲ್ಲಿ ಇರಿಸುತ್ತಾನಾದರೂ ಬುದ್ಧಿವಂತ ಶಿವಾಜಿ ತನ್ನ ಚಾಕಚಕ್ಯತೆಯಿಂದ ಹಣ್ಣುಗಳ ಬುಟ್ಟಿಯೊಳಗೆ ಅಡಗಿಕೊಂಡು ಆಗ್ರಾದಿಂದ ತಪ್ಪಿಸಿಕೊಳ್ಳಲು ಯಶಸ್ವಿಯಾಗುತ್ತಾರೆ. ಹಾಗೆ ಹಿಂತಿರುಗಿದ ನಂತರ ಮತ್ತೊಮ್ಮೆ ಮೊಘಲರ ವಿರುದ್ಧ ತೀವ್ರವಾದ ಆಕ್ರಮಣವನ್ನ ಮಾಡಿ ಕೇವಲ 4 ತಿಂಗಳ ಅವಧಿಯಲ್ಲಿಯೇ ಕಳೆದುಕೊಂಡಿದ್ದ ಬಹುಪಾಲು ಪ್ರಾಂತ್ಯಗಳನ್ನ ಹಿಂಪಡೆಯಲು ಯಶಸ್ವಿಯಾಗುತ್ತಾರೆ. ಹೀಗೆಯೇ ಇನ್ನೊಂದು ಕಡೆ ಶಿವಾಜಿಯ ಮಗ ಅಂದರೆ ಶಿವಾಜಿಯ ಸಿಂಹದ ಮರಿ ಅಲಿಯಾಸ್ ಛಾವಾ ಸಾಂಬಾಜಿ ಕೂಡ ಮೊಘಲರಿಗೆ ಬಿಸಿ ತುಪ್ಪವಾಗಿದ್ದರು. ಅವರು ಕೂಡ ಮೊಘಲರ ಹಲವಾರು ಕೋಟೆಗಳನ್ನ ವಶಪಡಿಸಿಕೊಳ್ಳುತ್ತಾ ಒಂದರ ಮೇಲೆ ಒಂದು ರಾಜ್ಯವನ್ನ ಗೆಲ್ಲುತ್ತಾ ಹೋಗುತ್ತಾರೆ. ಹೀಗೆ ಅಪ್ಪ ಮಗ ಸೇರಿಕೊಂಡು ಮೊಘಲರನ್ನ ಭಾರತದಿಂದ ಓಡಿಸಬೇಕೆಂದು ಪ್ರತಿಜ್ಞೆ ಮಾಡಿದ್ದರು. ಇದರಿಂದ ಔರಂಗಜೇಬ್ ಕಂಗಾಲಾಗಿ ಹೋಗಿದ್ದ. ಹೇಗಾದರೂ ಮಾಡಿ ಶಿವಾಜಿಯನ್ನ ಮುಗಿಸಬೇಕೆಂದು ಹಲವಾರು ಕುತಂತ್ರಗಳನ್ನ ಮಾಡುತ್ತಾನೆ. ಆದ್ರೆ ಅವನ ತಂತ್ರಗಳು ಕುತಂತ್ರಗಳು ಮರಾಠರ ಆಸ್ಥಾನದಲ್ಲಿ ನಡೆಯುವುದಿಲ್ಲ. ಈ ನಡುವೆ 1680ರ ಆಸುಪಾಸು ಶಿವಾಜಿ ಮಹಾರಾಜರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತದೆ. ಹೀಗಾಗಿ ಅವರು ರಾಯಗಢದ ಕೋಟೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾರೆ. ಅವರಿಗೆ ವಿಷಮ ಜ್ವರ ಭೇದಿಯ ಕಾರಣ ಅವರ ಆರೋಗ್ಯ ಸ್ಥಿತಿ ಇನ್ನೂ ಕೆಟ್ಟು ಹೋಗುತ್ತದೆ. ಆದರೆ ಅವರು ಹೆದರುವುದಿಲ್ಲ. ಕಾರಣ ಅವರ ಮಗ ಛಾವಾ ಸಂಭಾಜಿ ಮರಾಠರ ಕನಸಾದಂತಹ ಹಿಂದವಿ ಸ್ವರಾಜ್ಯವನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದರು. ಸಂಭಾಜಿ ಶಿವಾಜಿ ಮಹಾರಾಜರ ಮೊದಲನೇ ಹೆಂಡತಿಯ ಸುಪುತ್ರರಾಗಿದ್ದರು. ಅವರೇ ಮುಂದಿನ ಉತ್ತರಾಧಿಕಾರಿ ಅಂತ ಶಿವಾಜಿ ಮಹಾರಾಜರು ಕೂಡ ಅಂದುಕೊಂಡಿದ್ದರು. ಆದರೆ ರಾಯಗಢ ಕೋಟೆಯಲ್ಲಿ ಇದ್ದಂತಹ ಶಿವಾಜಿ ಮಹಾರಾಜರ ಎರಡನೇ ಹೆಂಡತಿ ಸೋಯರಾಬಾಯಿ ಕಿವಿಯಲ್ಲಿ ಶಿವಾಜಿ ಮಹಾರಾಜರ ಕೆಲವು ಕುತಂತ್ರಿ ಮಂತ್ರಿಗಳು ಕಿವಿಯನ್ನ ತುಂಬುತ್ತಾರೆ. ಒಂದು ವೇಳೆ ಶಿವಾಜಿ ಮಹಾರಾಜರು ಜೀವಂತವಿದ್ದರೆ ಅವರು ತಮ್ಮ ಉತ್ತರಾಧಿಕಾರಿಯನ್ನ ಸಂಭಾಜಿಯಾಗಿ ಮಾಡುತ್ತಾರೆ. ನಿನ್ನ ಮಗನಾದಂತಹ ರಾಜಾರಾಮನಿಗೆ ಏನೂ ಕೂಡ ಈ ರಾಜ್ಯದಲ್ಲಿ ಸಿಗುವುದಿಲ್ಲ. ಹೇಗಾದರೂ ಸಂಭಾಜಿ ಈಗ ಬೇರೆ ಬೇರೆ ಕೋಟೆಗಳ ಮೇಲೆ ದಾಳಿ ಮಾಡಿಕೊಂಡು ಹೊರಗೆ ಇದ್ದಾನೆ. ಒಂದು ವೇಳೆ ರಾಯಗಢ್ನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಶಿವಾಜಿಯನ್ನು ಈಗಲೇ ಮುಗಿಸಿದ್ರೆ ತಕ್ಷಣವೇ ರಾಜಾರಾಮನನ್ನ ಮುಂದಿನ ಛತ್ರಪತಿಯಾಗಿ ಮಾಡಬಹುದೆಂದು ಆ ಕುತಂತ್ರಿ ಮಂತ್ರಿಗಳು ಸೋಯರಾಬಾಯಿ ಕಿವಿಯನ್ನ ತುಂಬುತ್ತಾರೆ. ಶಿವಾಜಿ ಮಹಾರಾಜರ ಎರಡನೇ ಪತ್ನಿ ಸೋಯರಾಬಾಯಿಗೆ ಇದು ಸರಿಯೆನಿಸುತ್ತದೆ. ಹೀಗಾಗಿ ಅವಳು ಶಿವಾಜಿ ಮಹಾರಾಜರಿಗೆ ಕೊಡುತ್ತಿದ್ದ ಔಷಧಿಯಲ್ಲಿ ವಿಷವನ್ನ ಬರೆಸಿ ಅವರು ಸಾಯುವ ಹಾಗೆ ಮಾಡಿದಳು ಅನ್ನುವುದು ಕೆಲವು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಆದರೆ ಅಧಿಕೃತವಾಗಿ ಶಿವಾಜಿಯ ಸಾವು ವಿಷಮ ಜ್ವರ ಮತ್ತು ಭೇದಿಯ ಕಾರಣದಿಂದ ಏಪ್ರಿಲ್ 3, 1680ರಲ್ಲಿ ಆಯಿತು ಅಂತ ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಹೌದು ಸ್ನೇಹಿತರೆ, ಹೀಗಾಗಿ ಶಿವಾಜಿಯ ಸಾವು ಈಗಲೂ ಕೂಡ ನಿಗೂಢವಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಆದ್ರೆ ನಮ್ಮ ದುರಾದೃಷ್ಟ ಶಿವಾಜಿಯ ಸಾವು ಕೇವಲ 50ನೇ ವಯಸ್ಸಿನಲ್ಲಿ ಆಯಿತು ಅನ್ನೋದು ನಂಬಲಾದಂತಹ ಒಂದು ಘಟನೆಯಾಗಿದೆ. ಸ್ನೇಹಿತರೆ, ನಿಜಕ್ಕೂ ನೀವು ಶಿವಾಜಿಯ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋದ ಕಮೆಂಟ್ ನಲ್ಲಿ ಜೈ ಶಿವಾಜಿ ಮಹಾರಾಜ್ ಎಂದು ಸಂಬೋಧಿಸಿ.